ಇನ್ನು ಇವತ್ತಿನಿಂದ ಜಾತಿ ಗಣತಿ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಜಾತಿ ಗಣತಿ ಒಂದು 2-3 ದಿವಸದ ನಂತರ ಆಗುತ್ತೆ, ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದಾಗಿ. ಆದರೆ ಇವತ್ತು ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳಾಗಿದೆ. ಮನೆ ಮನೆಗೆ ತೆರಳಿ ಸಿಬ್ಬಂದಿ ಸಮೀಕ್ಷೆ ಮಾಡ್ತಾರೆ. ಅವರಿಗೆ ಹಬ್ಬ ಹರಿದಿನ ಏನೂ ಇಲ್ಲ, ಅವಸರದಲ್ಲಿ ಮಾಡ್ತಿರುವಂಥ ಜಾತಿ ಗಣತಿ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯ ಸಮೀಕ್ಷೆ ಅಂತ ಹೇಳಲಾಗಿದೆ. ಇದನ್ನು ಜಾತಿ ಗಣತಿ ಅಂತ ಹೇಳಲ್ಲ. ಆದರೆ ಏನು ಹೇಳಿದರೂ ಕೂಡ ಅದು ಜಾತಿ ಗಣತಿ ಅಂತಲೇ ಅದು ಬಿಂಬಿಸ್ಕೊಳ್ಳೋದ್ರಲ್ಲಿ ಏನು ಎರಡು ಮಾತಿಲ್ಲ. ಆಧಾರ್ ಕಾರ್ಡ್ ಕೊಡಬೇಕು, ಆಧಾರ್ನ ಅಟ್ಯಾಚ್ ಮಾಡಬೇಕು, ಯಾಕಂದರೆ ರಿಪೀಟ್ ಆಯಿತು ಅಂತಂದರೆ ಕಷ್ಟ ಆಗುತ್ತೆ ಅಂತ. ಇನ್ನು ರೇಷನ್ ಕಾರ್ಡ್ನ ವಿವರಗಳನ್ನು ಕೂಡ ಪಡ್ಕೊಳ್ತಾರೆ. ಒಟ್ಟು 60 ಕಾಲಮ್ಗಳಿವೆ. ಆಧಾರ್ ಕೊಡಬೇಕು, ಆಧಾರ್ನೂ ಕೂಡ ಬಳಸ್ಕೊಂಡವರು ವಿವರಗಳನ್ನು ಕಲೆ ಹಾಕ್ತಾರೆ. ರೇಷನ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದರೆ ಅದರ ಸಂಖ್ಯೆಯನ್ನು ಕೂಡ ನಮೂದಿಸಬೇಕು. ಇನ್ನು ಕೆಲಸಕ್ಕೆ ಹೊರಗಡೆ ಹೋದಂಥವ್ರಿಗೂ ಕೂಡ ಸಮೀಕ್ಷೆಗೆ ಅವಕಾಶ ಕೊಡಲಾಗಿದೆ. ಇದು ಸಂಗತಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಒಟ್ಟು 60 ಪ್ರಶ್ನೆಗಳಿರ್ತವೆ. ಕೆಲಸಕ್ಕೆ ಹೊರಗಡೆ ಹೋದರು ಅಂಥೇಳಿ ಅವ್ರನ್ನೇನು ಹೆಸರು ಸೇರಿಸಲ್ಲ ಅಂತಲ್ಲ, ಅವರ ಹೆಸರುಗಳನ್ನು ಕೂಡ ಸೇರಿಸಲಿಕ್ಕೆ ಅವಕಾಶ ಇದೆ. ಅದರ ಬಗ್ಗೆ ಡೀಟೇಲ್ ಕೊಡಬೇಕು, ಆಧಾರ್ ಕೊಡಬೇಕು. ಅದನ್ನು ಕಂಪೇರ್ ಮಾಡ್ತಾರೆ, ನಮೂದಿಸ್ಕೊಳ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಜಾತಿ ಗಣತಿ ಡಿಲೇ ಆಗುತ್ತೆ. ಒಂದು 2-3 ದಿವಸ. ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಟ್ರೈನಿಂಗ್ ಕೊಟ್ಟಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ತಡ ಆಗುತ್ತೆ. ಒಂದು 2-3 ದಿವಸ ಮುಂದಕ್ಕೆ ಹೋಗ್ಬೋದು. ಸಿಬ್ಬಂದಿಗೆ ತರಬೇತಿ ಕೊಡುವಂಥದ್ದು ಇನ್ನೂ ಬಾಕಿ ಇದೆ. ಹೀಗಾಗಿನೇ 2-3 ದಿನ ಇಲ್ಲ. ಯಾವ ರೀತಿ ಆಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಲ್ಲ, ಅದಿನ್ನೂ ಕೂಡ ಆಗಿಲ್ಲ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಬಿಬಿಎಂಪಿ ಮಾತ್ರ, ಗ್ರೇಟರ್ ಬ್ಯಾಂಗ್ಳೂರ್ದು ಮಾತ್ರ ಅವರು ಸ್ವಲ್ಪ ಗ್ರೇಟರ್ ಬ್ಯಾಂಗ್ಳೂರ್ ನೋಟಿಫೈ ಆದ್ರಿಂದ ಸ್ವಲ್ಪ 1 ವಾರ ಟೈಮ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ. ಅವರು 1 ವಾರ ನಿಧಾನವಾಗಿ ಪ್ರಾರಂಭ ಮಾಡ್ತಾರೆ. ಅದನ್ನು ಕೊಟ್ಟದ್ದೇ ಒಂದು 16ನೇ ತಾರೀಕು ನಾವು ಅವ್ರಿಗೆ ಗ್ರೇಟರ್ ಬ್ಯಾಂಗ್ಳೂರ್ ಇದ್ರವ್ರಿಗೆ ನಮ್ಮ ತಯಾರಿ 22ರಿಂದನೇ ಇದೆ. ಅವರ ಅನುಕೂಲಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಒಂದು 2-3 ದಿವಸ ಡಿಲೇ ಆಗ್ಬೋದು. ಅವ್ರ ಟ್ರೈನಿಂಗಿಗೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿದ್ದರಿಂದ 1 ರೌಂಡು ಟ್ರೈನಿಂಗ್ ಮಾಡಿದ್ದಾರೆ, ಇನ್ನೂ ನಡೀತಾ ಇದೆ. ಟ್ರೈನಿಂಗ್ ಮುಗಿದ ಕೂಡಲೇ ಅದು ಶುರು ಆಗ್ತದೆ. ನಮ್ಮ ಪ್ರೋಗ್ರಾಮ್ ಪ್ರಕಾರ 22ರಿಂದ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ವೆ ಶುರು ಮಾಡಬೇಕು ಅಂತ ನಮ್ಮ ಪ್ಲಾನ್ ಆಗಿ ತಯಾರಿ ಆಗಿದೆ. ಬಟ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಗೆ ಅವ್ರದ್ದು ಹೊಸದಾಗಿ ಜಿಲ್ಲೆಗಳಾಗಿದ್ದಕ್ಕೆ ಅವರ ರಿಕ್ವೆಸ್ಟ್ ಮೇಲೆ ಒಂದು 2-3 ದಿವಸ 1 ವಾರ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟು.